ಸೂಡೂರು ಬಳಿ ಖಾಸಗಿ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ ಪ್ರಕರಣ ಟಿವಿ9 ಜೊತೆಗೆ ಆ ದುರಂತದ ಕ್ಷಣವನ್ನ ಚಾಲಕ ಬಿಚ್ಚಿಟ್ಟಿದ್ದಾರೆ. ಬಸ್ನಲ್ಲಿದ್ದ 36 ಪ್ರಯಾಣಿಕರು ಬಚಾವಾಗಿದ್ದೇ ರೋಚಕ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸೂಡೂರು ಬಳಿ ಆದಂತಹ ಖಾಸಗಿ ಬಸ್ ಬೆಂಕಿಗಾಹುತಿ ಆಗುತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕ ಮಾತನಾಡಿರುವುದು ದೇವರಾಜ್. ಅವರ ಚಾಣಾಕ್ಷತನದಿಂದಲೇ, ಜಾಣತನ ಮತ್ತು ಸಮಯ ಪ್ರಜ್ಞೆಯಿಂದಲೇ 36 ಪ್ರಯಾಣಿಕರು ಇವತ್ತು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೀವದ ಹಂಗು ತೊರೆದು ಪ್ರಯಾಣಿಕರನ್ನ ಉಳಿಸಿದ್ರು ಚಾಲಕ. ಜನವರಿ 27ರಂದು ಈ ಒಂದು ದುರಂತ ನಡೆದಿತ್ತು. ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಒಂದು ವೇಳೆ ಅವತ್ತು ಚಾಲಕನ ಸಮಯ ಪ್ರಜ್ಞೆಯಲ್ಲಿ ಏನಾದರೂ ಎಡವಟ್ಟಾಗಿದ್ರೆ, ತಪ್ಪಾಗಿದ್ದಿದ್ರೆ ಎಷ್ಟೋ ಪ್ರಯಾಣಿಕರು ಸುಟ್ಟು ಕರಕಲಾಗ್ಬಿಡ್ತಿದ್ರು. ನಮ್ಮ ಪ್ರತಿನಿಧಿ ಬಸವರಾಜ್ ಚಾಲಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಹೊಸನಗರದಿಂದ ಬೆಂಗಳೂರು ಹೊರಟಂಥ ಸ್ಲೀಪರ್ ಬಸ್ ಇದೆ. ಆ ಬಸ್ಸು ಬೆಂಕಿಯಲ್ಲಿ ಆಹುತಿ ಆಯಿತು, ದೊಡ್ಡ ದುರಂತ ಆಯಿತು. ಆ ದುರಂತದಲ್ಲಿ 36 ಜನ ಪ್ರಯಾಣಿಕರು ಬಚಾವಾದ. ಅದ್ರ ಜೊತೆಗೆ ಇಬ್ಬರು, ಒಬ್ಬ ಡ್ರೈವರ್, ಒಬ್ಬ ಕ್ಲೀನರ್ ಇದ್ದರು, ಇಬ್ಬರು ಕೂಡ ಬಚಾದ್ರು. ಒಟ್ಟು 38 ಜನರು ಕೂಡ ಬಚಾವಾದರು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಡ್ರೈವರ್, ಆ ದಿವಸ ಘಟನೆ ಏನೇನಾಯಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಡ್ರೈವರ್ ದೇವರಾಜ್ ಇದ್ದಾರೆ. ಅವ್ರ ಸ್ಥಿತಿ ಕೂಡ ತುಂಬ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಆ ದಿವಸ ಎಲ್ಲಿಂದ ಹೊರಟಿದ್ರಿ, ಎಷ್ಟು ಗಂಟೆಗೆ ಹೊರಟಿದ್ರಿ, ಏನಾಯಿತು? ನಾವು ನಿಟ್ಟೂರಿಂದ ಹೊರಟಿದ್ದು 8 ಗಂಟೆ ಬಿಟ್ಟಿರೋ ನಿಟ್ಟೂರು. ಹೊಸನಗರ 9:30 ಪಿಕಪ್ ಮಾಡಿ ಹೊರಟು. ಹೊಸನಗರದಲ್ಲೇ ಆಲ್ಮೋಸ್ಟ್ ಗಾಡಿ ಫುಲ್ ಆಗಿತ್ತು. ಈ 500ರಿಂದ ಹಿಂದೆ ಸೂಡೂರು ಹತ್ರ ಒಂದೇ ಸರಿ ಬೆಂಕಿ ಕಾಣಿಸ್ಕೊಂತು. ಇಂಜಿನ್ ಹತ್ರ ಬೆಂಕಿ ಕಾಣಿಸ್ಕೊಳಕ್ಕೂ ನಾವು ಹತ್ತಿದ್ದು ಅಪ್ಪು, ಸ್ಲೋ ಇತ್ತು ಗಾಡಿ. ನನ್ನ ಕಡೆ ಆಕ್ಸಿಲೇಟರ್ ಹತ್ರ ಎಲ್ಲ ಬೆಂಕಿ ಬಂದಕ್ಕೂ ನಾನು ರೈಡ್ ಬ್ರೇಕ್ ಹೊಡೆದು ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಕ್ಯಾಮ್ ಬಸ್ಟ್, ಅದ್ರ ಗಾಡಿ ರಿವರ್ಸ್ ಹೋಗೋದು. ಅದಕ್ಕೋಸ್ಕರ ರೈಟ್ ಹೊಂಡ ಕಾರ್ಸೈತೆ, ಹೋಗಿ ಸಣ್ಣ ಹೊಂಡ, ಅದಕ್ಕೆ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಹೊಂಡ ಕಾರ್ಸಿ ಈ ಕಡೆ ಡೋರ್ ಲಾಕ್ ಆಯ್ತು. ನನಗೆ ಈ ಕಡೆ ಪ್ಯಾಸೆಂಜರ್ ಇಳಿಸ್ಬೇಕಲ್ಲ ಅಂಥೇಳಿ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡಿ ಅವ್ರನ್ನೆಲ್ಲ ಇಳಿಸಿ ಕೆಳ ಹಾಕಿ. ಅಂದರೆ ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ತಗಲತ್ತೆ. ಅಂದರೆ ನಿಮ್ಮ ಏನು ಕುತ್ಕೊಂಡಿದ್ರೆ ನಿಮ್ಮ ಹಿಂಭಾಗದಲ್ಲಿ ಆಕಸ್ಮಿಕ ಬೆಂಕಿ ತಗಲತ್ತೆ. ಬೆಂಕಿ ತಗಲಿದ ನಂತರ ಏನೇನು ಆಗುತ್ತೆ ಅಂತ, ಒಟ್ಟು 36 ಜನ ಪ್ಯಾಸೆಂಜರ್ ಇದ್ದರು. ಅವರೆಲ್ಲ ಹೇಗೆ ಬಚಾವಾಗ್ತಾರೆ? ಡೋರ್, ಎಕ್ಸಿಟ್ ಡೋರ್ ಯಾರು ಓಪನ್ ಆಗುತ್ತೆ? ಆ ಒಂದು ಹುಡುಗಿ ಕೂಡ ಶ್ರೀದೇವಿ ನಿಮ್ಮ ಹತ್ರ ಹುಡುಗಿ ಬಂದಿರ್ತಾಳೆ, ಅದು ಏನಾಯಿತು ಅಂತ? ಅವ್ರಿಗೆ ಗಾಬರಿ ಮಾಡಲಿಲ್ಲ ನಾವು ಯಾರಿಗೂ. ನಾವು ಈ ಕಡೆ ನನ್ನ ಸೈಡ್ ಬೆಂಕಿ ತಾಗ್ತಲ್ಲ, ಆ ಕಡೆ ಜಂಪ್ ಆದ ಮೇಲೆ ಸೀದಾ ಎಮರ್ಜೆನ್ಸಿ ಓಪನ್ ಮಾಡಿ ನಮ್ಮ ಕ್ಲೀನರ್ ಈ ಕಡೆ ಎದುರುಗಡೆ ಡೋರ್ ಓಪನ್ ಮಾಡಿ ಅವನು ಎಲ್ಲ ಸುಮಾರು ಜನ ಕೆಳ ಹಾಕ್ದ. ಹಿಂದ್ಗಡೆ ಡೋರಲ್ಲಿ ನಾವು ಎಲ್ಲರನ್ನು ದುಡ್ಕೊಂತ ಹೋಯ್ತು ಒಟ್ಟಿಗೆ. ಅದರ ಒಂದು 10 ನಿಮಿಷದಲ್ಲಿ ಫುಲ್ ಬೆಂಕಿ ಫುಲ್ ಹತ್ಕೊಂಡಿತ್ತು. ಅಷ್ಟರೊಳಗೆ ಎಲ್ಲರನ್ನೂ ಡೌನ್ ಮಾಡಿತ್ತು. ಸುಮಾರು ಜನ ಬ್ಯಾಗು, ಲ್ಯಾಪ್ಟಾಪು, ಮೊಬೈಲ್ಸ್ ಎಲ್ಲ ಹೋಗಿತ್ತು ಅಷ್ಟೇ. ಮತ್ತೆ ಎಷ್ಟು ವರ್ಷದಿಂದ ಇವರು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ? ಏನು ಕಂಡೀಷನ್ ಆಗಿದೆ ಅವ್ರದ್ದು? ಸರ್, ಇವರು ಡ್ರೈವಿಂಗ್ ಕೆಲಸ ಮಾಡ್ತಾ ತುಂಬ ವರ್ಷ ಆಗಿದೆ. ಅಂದರೆ ಫಸ್ಟು ಬೇರೆ ದುರ್ಗಾಂಬ ಬಸ್ಸಲ್ಲಿದ್ದರು, ಸ್ಲೀಪರಲ್ಲೇ ಇದ್ದರು. ಅದರಲ್ಲೂ ಒಂದು 10-12 ವರ್ಷದ ಮೇಲಾಯಿತು ಇವರು ಡ್ರೈವಿಂಗ್ ಕೆಲಸ ಮಾಡ್ತಾ. ಮೊನ್ನೆ ನೈಟ್ ಬರಬೇಕಾದ್ರೆ, ಇದು ನಿಟ್ಟೂರಿಂದ ಬೆಂಗಳೂರಿಗೆ ಹೋಗೋ ಗಾಡಿ, ಮೊನ್ನೆ ನೈಟ್ ಬರಬೇಕಾದ್ರೆ ರಿಪ್ಪನ್ಪೇಟೆಯಿಂದ ಮುಂದೆ ಅರಸಾಳ್ ಹತ್ರ ಅಂದರೆ ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ನಮ್ಮ ಅಣ್ಣನ ಹತ್ರ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಅಲ್ಲೇ ಪಟ್ಟ, ಅವನೇನು ಇದು ಟೆನ್ಷನ್ ಮಾಡ್ಕೊಂಡೆ ಪಟ್ಟ, ಅವರು ಪ್ಯಾಸೆಂಜರ್ಸ್ ಎಲ್ಲ ಇದ್ರಲ್ಲ, ಹಾಗಾಗಿ ಅಲ್ಲೇ ರೈಟ್ ಸೈಡಿಗೆ ಮರಕ್ಕೊಂದು ತಾಗಂಗೆ ಬಸ್ ನಿಲ್ಲಿಸಿ ಪಟ್ಟ ಹೋಗಿ ಗಾಡಿ ಇಳಿದು ಎಮರ್ಜೆನ್ಸಿ ಡೋರೆಲ್ಲ ಓಪನ್ ಮಾಡಿ ಎಲ್ಲರೂ ಕೆಳಗಿಳಿಸಿದ್ದಾನೆ. ಆ ಟೈಮಲ್ಲಿ ಇವನು ಮೈಗೆ ಬೆಂಕಿ ಹತ್ಕೊಂಡಿತ್ತಂತೆ. ಪ್ಯಾಸೆಂಜರ್ಸ್ ಎಲ್ಲ ಹೇಳಿದ್ರು ಮೈಗೆ ಬೆಂಕಿ ಹತ್ಕೊಂಡಿದ್ರು. ಪಾಪ ಎಮರ್ಜೆನ್ಸಿ ಡೋರೆಲ್ಲ ಓಪನ್ ಮಾಡಿ ಎಲ್ಲರೂ ಇಳಿಸಿದ್ದಾರೆ. ಅದೇ ಆಮೇಲೆ ತಕ್ಷಣ ಮತ್ತು ಇವನು ಯಾವುದೋ ಅಲ್ಲೊಂದು ಬೈಕ್ ಅಡ್ಡ ಹಾಕ್ಕೊಂಡು ಯಾರೋ ಬೈಕಲ್ಲಿ ರಿಪ್ಪನ್ಪೇಟೆ ತನಕ ಬಿಟ್ಟಿದ್ದಾರೆ ಇವ್ರನ್ನ. ಅಲ್ಲಿಂದ ಮತ್ತೆ ಆ್ಯಂಬುಲೆನ್ಸಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಕಂಡೀಷನ್ ಆಗಿದೆ ಅಂದರೆ ಆತನ ಬಗ್ಗೆ ವೆಂಟಿಲೇಟರ್ ಹೋಗಿದ್ದ, ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ವೆಂಟಿಲೇಟರು ಫಸ್ಟಿನ ದಿನ ಹಾಕಿದ್ರು ಸರ್ ಬಂದಾಗ. ಅಂದರೆ ಡಾಕ್ಟ್ರು ಹೇಳಿದರು, ಅಂದರೆ ಉಸಿರಾಟಕ್ಕೆಲ್ಲ ತೊಂದರೆ ಆಗ್ಬೋದು, ವೆಂಟಿಲೇಟರಲ್ಲೇ ಇಡ್ತೀವಿ ಅಂತ ಹೇಳಿದರು. ಫಸ್ಟ್ ಡೇ ವೆಂಟಿಲೇಟರಲ್ಲೇ ಇದ್ದರು. ಸೆಕೆಂಡ್ ಡೇ ಏನು ಉಸಿರಾಟಕ್ಕೇನು ತೊಂದರೆ ಇಲ್ಲ ಅಂತ ವೆಂಟಿಲೇಟರ್ ರಿಮೂವ್ ಮಾಡಿದರು. ಅಂದರೆ ICU ಅಲ್ಲೇ ಇಟ್ಟಿದ್ದಾರೆ, ಅಬ್ಸರ್ವೇಷನಲ್ಲಿ ಇರಬೇಕು, ಮತ್ತು ಯಾರನ್ನೂ ಒಳಗಡೆ ಎಲ್ಲ ಬಿಡೋಕ್ಕಾಗಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತೆಲ್ಲ ಹೇಳಿದರು. ಬಸ್ ದುರಂತದಲ್ಲಿ ಗಾಯಗೊಂಡ ಪ್ರಯಾಣಿಕರು ಚೇತರಿಕೆಯನ್ನ ಕಾಣ್ತಿದ್ದಾರೆ. 40% 50% ಪ್ರಯಾಣಿಕರ ದೇಹ ಸುಟ್ಟಿತ್ತು. ದೇಹ ಡಿಹೈಡ್ರೇಷನ್ ಆಗಿತ್ತು, BP ಕಡಿಮೆಯಾಗಿತ್ತು, ಉಸಿರಾಟಕ್ಕೆ ತೊಂದರೆಯಾಗಿತ್ತು ಅಂತ ಹೇಳಿ ಅವರ ಕಂಡೀಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಆಸ್ಪತ್ರೆಯ ವೈದ್ಯರು ಮಾಹಿತಿ ನೀಡಿದ್ದಾರೆ. ತುಂಬ ಈ ದೇವರಾಜ್ ಅವರು ಸ್ಲೀಪರ್ ಬಸ್ಸಿನ ಒಂದು ಏನು ಘಟನೆ ಆಯಿತಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನ್ ಇತ್ತು. ಇನ್ಫ್ಯಾಕ್ಟ್ ನಾವು ಬಂದವಾಗ ಅವ್ರ ಪರಿಸ್ಥಿತಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಉಳಿಯೋ ಚಾನ್ಸಸ್ ಇರಲಿಲ್ಲ. ಎಲ್ಲರೂ ಬೆಸ್ಟ್ ICU ಫೆಸಿಲಿಟೀಸು, ಬೆಸ್ಟ್ ಇಂಟೆನ್ಸಿವ್ ನಾವು ಡಾಕ್ಟರ್ ಶಿವಕುಮಾರ್ ಮತ್ತು ಅವ್ರ ತಂಡ ಮಾಡಿ ಗುಡ್ ನ್ಯೂಸ್ ಏನಂದರೆ ಹಿ ಹ್ಯಾಸ್ ಕಮ್ ಔಟ್ ಆಫ್ ದ ವೆಂಟಿಲೇಟರ್.
ಮತ್ತು ಯಾವುದೇ ರೀತಿ ಕಾಂಪ್ಲಿಕೇಶನ್ಸು ತುಂಬ ಕಮ್ಮಿ ಇದೆ. ವೆರಿ ಇಂಪಾರ್ಟೆಂಟ್ ಏನಂದರೆ ಹಾರ್ಟು, ಕಿಡ್ನಿ ಫಂಕ್ಷನ್ಸು ಎಲ್ಲ ಚೆನ್ನಾಗಿದೆ. ಆದಷ್ಟು ಬೇಗ ಅವ್ರನ್ನ ಚೆನ್ನಾಗಿ ಮಾಡಿ ಅದು ಮಾಡೋದು ನಮಗೆ ಒಂದು ರೀತಿ ಖುಷಿ ಕೊಡುತ್ತೆ. ಆ್ಯಂಡ್ ದೇವರಾಜು ಮತ್ತು ಅವ್ರ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರೂ ಯಾರ್ಯಾರು ಅವ್ರಿಗೆ ಹೆಲ್ಪ್ ಮಾಡಬೇಕಂತ ಎಲ್ಲರೂ ಸ್ಪಂದಿಸಬೇಕಂತ ಮ್ಯಾಕ್ಸ್ ಹಾಸ್ಪಿಟ್ಲ್ ಮುಖಾಂತರ ನನಗೆ ಸಮಾಜಕ್ಕೆ ಸಂದೇಶ. ಈ ಬರ್ನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಾಯಗಳು ಗುಣ ಆಗಬೇಕು, ಕಂಟ್ರಾಕ್ಚರ್ಸ್ ಬರುತ್ತೆ, ಅದು ಇದು ಕಾಂಪ್ಲಿಕೇಶನನ್ನು ಡೀಲ್ ಮಾಡೋದೇ ಬಿಗ್ ಪ್ರಾಬ್ಲಮ್ ಇರುತ್ತೆ. ಸೊ ಇವನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಡೀಲ್ ಮಾಡ್ಕೊಂಡು ಬಸ್ ದುರಂತದ ಬಳಿಕ ಬದುಕುಳಿದ ಪ್ರಯಾಣಿಕರು ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಬದುಕುಳಿತಾರೆ. ಚಾಲಕನ ಹಿಂದಿನ ಸೀಟ್ನಲ್ಲಿದ್ದ ಸುಹಾಸ್ ಕುಟುಂಬ 1.5 ವರ್ಷದ ಮಗು ಪತ್ನಿ ಜೊತೆಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಬಸ್ಗೆ ಬೆಂಕಿ ಬಿದ್ದ ತಕ್ಷಣ ಪ್ರಯಾಣಿಕರು ಓಡಿದ್ರು. ಪತ್ನಿಯನ್ನ ಒಂದಿಷ್ಟು ಜನ ತುಳಿದಿದ್ದಾರೆ. ನಾನು ಕಿಟಕಿಯಿಂದ ಹಾರಿ ಮಗುವನ್ನ ಹೊರತೆಗೆದೆ ಅಂತ ಹೇಳಿ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಫಸ್ಟು ಡ್ರೈವರ್ ಕ್ಯಾಬಿನಲ್ಲಿ ಬೆಂಕಿ ಬಂತು, ಎಲ್ಲರೂ ಕಿರ್ಚಕ್ಕೆ ಶುರು ಮಾಡಿದರು. ನಾನು ಅಲ್ಲೇ ಇರೋದ್ರಿಂದ ನಂಗೆ ಕ್ಲಿಯರಾಗಿ ಕಾಣ್ತು. ಫಸ್ಟು ಇಡೀ ಡ್ರೈವರ್ ಕ್ಯಾಬಿನ್ ಬೆಂಕಿ ಹತ್ಕೊಂಡು ಡ್ರೈವರಿಗೆ ಇದು ಆಗದೆ ರೈಟ್ ಸೈಡಿಗೆ ಹೋಗ್ಬಿಟ್ಟು ಗುದ್ದು ನಿಂತ್ಕೊಂತು. ಅಷ್ಟೊತ್ತಿಗೆಲ್ಲ ಖೇಯಾಸ್ ಆಯಿತು, ಅಂದರೆ ಎಲ್ಲರೂ ಬಿದ್ದರು ಮೇಲಿಂದ, ಎಲ್ಲರೂ ಕಿರ್ಚಕ್ಕೆ ಶುರು ಮಾಡಿದರು. ನನ್ನ ಹೆಂಡತಿ ಅವಳ ಸೀಟಿಂದ ಗುದ್ದಿದ ಫೋರ್ಸಿಗೆ ಅವಳ ಸೀಟಿಂದ ಬಂದು ಬಿದ್ಲು ಕೆಳಗೆ. ಆಮೇಲೆ ಎಲ್ಲರೂ ಜನ ಸ್ಟ್ಯಾಂಪೀಡ್ ಆಗಿರೋದ್ರಿಂದ ಎಲ್ಲರೂ ಇಳ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು, ಕಿರ್ಸ್ತಾಯಿದ್ರು, ಎಲ್ಲ ಕೂಗ್ತಾಯಿದ್ರು. ಆವಾಗ ಸ್ವಲ್ಪ ಜನ ನನ್ನ ಹೆಂಡತಿ ಮಧ್ಯ ಬಂದು ಬಿದ್ದಿದ್ದರಿಂದ ಅವಳ ಮೇಲೆ ಒಂದು ಸ್ವಲ್ಪ ಜನ ಹತ್ಕೊಂಡು ಹೋಗೋದು, ಆ ಥರ ಎಲ್ಲ ಕೇಸಸ್ಗಳಾಯಿತು. ಅವಳು ನನಗೆ ಆ್ಯಕ್ಚುಲಿ ಕಾಣಿಸ್ತಾ ಇದ್ಲು, ಆದರೆ ಸೇವ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಜನ ಓಡಾಡ್ತಾಯಿದ್ರು. ಅಷ್ಟೊತ್ತಿಗೆ ನನ್ನ ಪಕ್ಕ ಇದ್ದಿದ್ದ ಮಗು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತು. ಸೊ ಫಸ್ಟ್ ನನ್ನ ಮಗುನ ಏನಾದ್ರು ಮಾಡಿ ಸೇವ್ ಮಾಡೋಣ ಅಂತ ನೋಡಿದೆ. ಮುಂದ್ಗಡೆ ಅಷ್ಟೊತ್ತಿಗೆ ಇಡೀ ಡ್ರೈವರ್ ಕ್ಯಾಬಿನ್, ಫುಲ್ ಕ್ಯಾಬಿನ್ ಬೆಂಕಿ ಎತ್ಕೊಂಡಿತ್ತು. ಇನ್ನೇನು ಆಪ್ಷನ್ ಅಂದರೆ ವಿಂಡೋಯಿಂದ ಹೋಗಬೇಕಾಗಿತ್ತು. ಸೊ ನಂದು ಲೋವರ್ ವಿಂಡೋ ಆಗಿರೋದ್ರಿಂದ ವಿಂಡೋ ಫುಲ್ ತೆಗೆದೆ. ಮಗುನ ಫಸ್ಟ್ ಹೆಂಗಾರು ಮಾಡಿ ಹೊರಗೆ ಹಾಕೋಣ ಅಂತ ಟ್ರೈ ಮಾಡಿದೆ. ಸ್ವಲ್ಪ ಹೈಟಲ್ಲಿತ್ತು ಬಸ್ಸು, ಮಗುನ ಬಿಡೋಕ್ಕಾಗ್ತಾ ಇರಲಿಲ್ಲ, ಬಿದ್ದರೆ ಬೀಳ್ತಾಯಿತ್ತು. ಸೊ ನಾನೇನು ಮಾಡಿದೆ, ನಾನು ಹಾರೋಣ ಅಂತ ಹಾರಿ ವಿಂಡೋಯಿಂದ ತೆಗೆದು ವಿಂಡೋ ಓಪನ್ ಮಾಡಿ ಫಸ್ಟ್ ಹಾರಿದೆ. ಬಸ್ಸಿಂದ ಹಾರಿ ಮಗುನ ಒಂದೇ ಕೈಯಲ್ಲಿ ಎತ್ತಿ ಈ ಕಡೆ ಹೊರಗಿಟ್ಟು ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡ್ಕಕ್ಕೆ ಶುರು ಮಾಡಿದೆ. ಅವಳು ಅಷ್ಟೊತ್ತಿಗೆ ಡ್ರೈವರು ಮತ್ತು ಪ್ಲಸ್ ಅಲ್ಲಿದ್ದಂಥ ಈ ಬಸ್ಸಿನ ಸಿಬ್ಬಂದಿಗಳು ಅವಳನ್ನು ಸೇವ್ ಮಾಡಿ ಹೊರಗಡೆಯಿಂದ ಕರ್ಕೊಂಡ್ಬಂದಿದ್ದರು. ಆದರೆ ಆ ಗುದ್ದಿದ್ದ ಇಂಪ್ಯಾಕ್ಟ್ ಫೋರ್ಸಿಗೆ ಅವಳಿಗೊಂದು ಸ್ವಲ್ಪ ಇದಾಗಿದೆ, ಗಾಯ ಆಗಿದೆ, ಮತ್ತು ಕೈಯಲ್ಲಿ ಸುಟ್ಟಿನ ಗಾಯ ಆಗಿದೆ.